ಈ ಸಮೀರ್ ಅನ್ನೋನು ಮತ್ತೊಂದು ವಿಡಿಯೋ ಮಾಡಿದಾನೆ. ಇದನ್ನ ನಾನೇ ಲೈವ್ ಅಲ್ಲಿ ಇವನ್ಗೆ ಉತ್ತರ ನಾನೇ ಕೊಡಬೇಕು. ಯಾಕೆ ನಾನೇ ಕೊಡಬೇಕು ಅಂತೀನಿ ಅಂದ್ರೆ, ಜನ ಚರ್ಚೆ ಮಾಡ್ಬೇಕಂತೆ. ಈ ಚರ್ಚೆ ಏನು ಅಂತ ನೀವು ಕೂಡ ನೋಡಿ. ಮೂಳೆ ಸಿಕ್ಕಿಲ್ಲ. ಸೊ ನಾವು ದ ಬಿಗ್ಗೆಸ್ಟ್ ಕ್ವಶನ್ ಈಸ್, ಪಂಚಾಯಿತಿಯವರು ಹೂತ್ ಹಾಕಿದಂತಹ ಶವಗಳು ಎಲ್ಲಿ? ಪೋಸ್ಟ್ ಮಾರ್ಟಮ್ ಆಗಿದ್ದು ಸಿಕ್ಕಿಲ್ಲ, ಪೋಸ್ಟ್ ಮಾರ್ಟಮ್ ಆಗದೆ ಇರೋದು ಸಿಕ್ಕಿಲ್ಲ, ಒಟ್ಟಲ್ಲಿ ಯಾವುದೇ ಒಂದು ಮೂಳೆನೆ ಸಿಕ್ಕಿಲ್ಲ. ಹಾಗಿದ್ರೆ ಆ ಶವಗಳು ಎಲ್ಲಿ ಹೋದ್ವು? ಭೀಮಾ ತೋರಿಸಿರೋ ಸ್ಪಾಟ್ ಅಲ್ಲಿ ಡೆಡ್ ಬಾಡೀಸ್ ಸಿಕ್ಕಿಲ್ಲ ಅಂದ್ರೆ ಪಂಚಾಯಿತಿಯವರು ಹೂತಿಟ್ಟಂತಹ ಡೆಡ್ ಬಾಡೀಸ್ ಎಲ್ಲಿ? ಸೊ ಇಲ್ಲಿ ಸಮಥಿಂಗ್ ಏನೋ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ನಡೆದಿದಾವೆ. ಇದ್ರ ಬಗ್ಗೆ ಜನ ಚರ್ಚೆ ಮಾಡ್ಬೇಕು, ಇದ್ರ ಬಗ್ಗೆ ಜನ ಪ್ರಶ್ನೆ ಮಾಡ್ಬೇಕು. ನೋಡಿ, ಇವನು ಹೇಳ್ತಾನೆ ಇದ್ರ ಬಗ್ಗೆ ಜನ ಪ್ರಶ್ನೆ ಮಾಡ್ಬೇಕಂತೆ, ಇದ್ರ ಬಗ್ಗೆ ಜನ ಚರ್ಚೆ ಮಾಡ್ಬೇಕಂತೆ. ನಾನು ಇನ್ನೊಂದು ಐಡಿಲಿ ಹೋಗಿ ಇವರ ಪೇಜಲ್ಲಿ ಕಾಮೆಂಟ್ ಮಾಡ್ತೀನಿ, ಬೆಳಗ್ಗೆ ಲೈವ್ ಮಾಡಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ. ಆ ಐಡಿನ ಆಲ್ರೆಡಿ ಬ್ಲಾಕ್ ಮಾಡಾಕವ್ರೆ. ಇವ್ರುಗಳ ಮನಸ್ಥಿತಿ ಹೆಂಗಿದಾವೆ ಅಂದರೆ, ಆ ಬೆಳಗಾವಿ ಭಾಗದಲ್ಲಿ ಒಬ್ಬ ಮಸೀದಿ ಒಳಗಡೆ ಆ ಚಿಕ್ಕ ಹೆಣ್ಮಗು ಮೇಲೆ ಒಂದು ಹೀನ ಕೃತ್ಯ ನಡೆಸ್ತಾನೆ. ಪಾಪ ಆ ಚಿಕ್ಕ ಮಗು ಏನ್ ಮಾಡಕ್ ಬರುತ್ತೆ, ಓದೋದಕ್ಕೆ ಬಂದಿರುತ್ತೆ. ಆ ಮಗು ಮೇಲೆ ಅಂತ ಹೀನ ಕೃತ್ಯ ನಡೆಸಿರ್ತಾನೆ. ಅದ್ರ ರಿಲೇಟೆಡ್ ನೀನೇ ವಿಡಿಯೋ ಮಾಡ್ಬೇಕಪ್ಪ ಇದು. ಯಾಕೆ ಅಂದ್ರೆ, ನೋಡು, ನೀನು ಅನ್ಯಾಯ, ನಿಮ್ಗೆ ಏನ್ ಬೇಕಾಗಿದೆ? ನ್ಯಾಯ ಬೇಕಾಗಿದೆ. ಅನ್ಯಾಯ ಆಗಿರುವಂತ ಘಟನೆಗಳಲ್ಲಿ ನ್ಯಾಯ ಬೇಕಾಗಿದೆ. ಆ ನ್ಯಾಯ ಅನ್ನೋದನ್ನ ಧರ್ಮಸ್ಥಳ ಪ್ರಕರಣದಲ್ಲಿ ಏನ್ ನೀನ್ ಕೇಳ್ತಾ ಇದೀಯಾ, ಅದೇ ರೀತಿಯಲ್ಲಿ ನೋಡು, ಬೆಳಗಾವಿಯಲ್ಲೂ ಕೂಡ ಈ ರೀತಿ ಒಂದು ಅನ್ಯಾಯ ಆಗಿದೆ ಅಂತ ಹೇಳಿ ಆ ಪುನೀತ್ ಪ್ರಶ್ನೆ ಮಾಡಿದಾನೆ. ಆ ಮಾಡಿರೋಂಥ ಪ್ರಶ್ನೆಗೆ ಅಟ್ಲೀಸ್ಟ್ ನೀನು ನ್ಯಾಯ ಕೊಡಿಸದೆ ಹೋದ್ರೂ ಪರವಾಗಿಲ್ಲ, ಒಂದು ವಿಡಿಯೋ ಮಾಡಿ ಒಂದು ಧ್ವನಿ ಎತ್ತು. ಅದರಿಂದ ಅಲ್ಲಿ ಏನೋ ಒಂದು ಆಕ್ಟಿವಿಟೀಸ್ ಬೆಳವಣಿಗೆ ಆಗ್ತದೆ ಅಂತ ಅಂದೋ. ಆದರೆ ಏನೋ ನಮ್ಮ ಈ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ಮೇಲೆ ಅಲ್ಲಿರೋವಂಥ SP ಅವರು ಅವನ್ನ ಅರೆಸ್ಟ್ ಮಾಡಾಕಿದ್ರು. ಏನಿದೆಯೋ ಕಾನೂನು ಪ್ರಕ್ರಿಯೆ ಆಗುತ್ತೆ. ಆದರೆ ಇವನಲ್ಲಿ ಏನೂ ಕೂಡ ಒಂದು ವಿಡಿಯೋ ಮಾಡಿ ಇಂಥದ್ದೊಂದು ಘಟನೆ ನಡೆದಿದೆ, ಇಲ್ಲಿ ಇವಾಗ ಹೆಂಗೆ ಪುಂಕ್ತವನೆ, ಆ ಥರದ್ದು ಏನೋ ಒಂದು ಕತೆ ಕಟ್ಟಿ ಅಲ್ಲಿದ್ದು ಏನು ವಾಸ್ತವತೆ ಇದೆ ಆ ಕತೆನ ವಿವರಣೆ ಕೊಟ್ಟು ತಿಳಿಸುವಂಥ ಒಂದು ಕೆಲಸನ ಇವನು ಮಾಡಿದರೆ, ಹೌದಪ್ಪ, ಇವನು ಯಾವ ಸಮುದಾಯದಲ್ಲೇ ಕೂಡ ಅನ್ಯಾಯ ನಡೀತಿದ್ರೆ, ಹೆಣ್ಮಕ್ಳುಗಳ ಮೇಲೆ ಈ ರೀತಿಯ ಒಂದು ಘಟನೆಗಳು ನಡೆದಿದ್ರೆ ಅಂತ ವಿಚಾರವಾಗಿ ಇವನು ಧ್ವನಿ ಎತ್ತುವಂಥ ಒಬ್ಬ ಹೋರಾಟಗಾರ ಅಂತ ತಿಳ್ಕೊಳ್ಬೋದಾಗಿತ್ತು. ಆದರೆ ಇವನು ಎಂಥ ಬಂಡಲ್ ಬಡಾಯಿ ಅಂದರೆ, ಇವನ ಸಮುದಾಯದಲ್ಲಿ ಆಗಿರುವಂತಹ ಘಟನಾವಳಿ ಬಗ್ಗೆ ವಿಡಿಯೋನೇ ಮಾಡೋದಿಲ್ಲ. ಧರ್ಮಸ್ಥಳದಲ್ಲಿ ನಡೆಯುವಂತಹ ಘಟನೆಗಳು, ಧರ್ಮಸ್ಥಳದಲ್ಲಿ ನಡೆಯುವಂತಹ ಆ ತನಿಖೆಗಳು, ಧರ್ಮಸ್ಥಳದಲ್ಲಿ ನಡೆಯುವಂತಹ ಆ ಪ್ರಕ್ರಿಯೆಗಳು, ಇವನೂರು ಅಲ್ಲೆಲ್ಲ ಚಿತ್ರದುರ್ಗದ ಭಾಗದಲ್ಲಂತೆ, ಅಲ್ಲಿ ಕೂತಿರುವಂಥವನು ಧರ್ಮಸ್ಥಳದಲ್ಲಿ ನಡೆಯುವಂಥ ವಿಚಾರಗಳನ್ನ ಕೂತ್ಕೊಂಡು ಈ ಥರ ವಿಡಿಯೋ ಮಾಡಿ ಜನಗಳನ್ನ ಚರ್ಚೆ ಮಾಡಿ ಅಂತ ಹೇಳಿ ವಿಡಿಯೋ ಮಾಡಾಕ್ತಾನೆ. ಇವನಿಗೇನು ಅಣ್ಣನಿಗೇನು ನೋಯ್ಬೇಕಾ? ಇವನ್ ಚರ್ಚೆ ಹೆಂಗಿದೆ ಅಂದ್ರೆ, ಇದನ್ನ ನೀವೇ ನೋಡಿ. ಈ ವಿಡಿಯೋನ ಮತ್ತೆ ಪ್ಲೇ ಮಾಡ್ತೀನಿ, ಫಸ್ಟಿಂದ ಪ್ಲೇ ಮಾಡ್ತೀನಿ. ಅವಾಗಲೇ ಅರ್ಧಂಬರ್ಧ ಮಾಡಿದೆ, ಈಗ ಫಸ್ಟಿಂದ ಪ್ಲೇ ಮಾಡ್ತೀನಿ, ನೀವೇ ನೋಡಿ. ಮಾಡ್ತಿರುವಂತಹ ಅತಿ ಹೆಚ್ಚು ಸ್ಪಾಟ್ಗಳಲ್ಲಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ SIT ತನಿಖೆ ಬಗ್ಗೆ ಅಂತ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಅಂಡ್ ಇಲ್ಲಿ ಜನ ಚರ್ಚೆ ಮಾಡ್ತಾ ಇರೋದು ಬಂದು, ಮಾರ್ಕ್ ಮಾಡ್ತಿರುವಂತಹ ಅತಿ ಹೆಚ್ಚು ಸ್ಪಾಟ್ಗಳಲ್ಲಿ ಮೂಳೆಗಳೇ ಸಿಕ್ಕಿಲ್ಲ ಅಂತ. ಸೊ ನನ್ ಪ್ರಶ್ನೆನೂ ಇದೇ ಇರೋದು, SIT ತನಿಖೆ ಆಗ್ತಾ ಇರ್ಬೇಕಾದ್ರೆ ಒಂದಿಷ್ಟು ಜನ ಮುಂದೆ ಬಂದು ಏನೇನೋ ಹೇಳಿದ್ರು. ಫಾರ್ ಎಕ್ಸಾಂಪಲ್, ಅಟ್ ಕರೆಂಟ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆಗಿರುವಂತಹ ಶ್ರೀನಿವಾಸ್ ಪುಟಾಣಿ ಅವರು ಏನ್ ಹೇಳಿದ್ರು ಅಂದ್ರೆ, ಹೌದು, ಭೀಮಾ ನಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ದ. ಅಂಡ್ ಈಗ ಆಲ್ರೆಡಿ ಏನು SIT ಅವರು ಮಾರ್ಕ್ ಮಾಡಿರುವಂತಹ ಸ್ಪಾಟ್ಸ್ ಇದಾವೋ ಅದೇ ಒಂದು ಸ್ಪಾಟ್ಸ್ ಅಲ್ಲಿ ಭೀಮಾ ಕೈಯಿಂದ ನಾವೇ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಬಾಡೀಸ್ ನ ಹೂತ್ ಹಾಕ್ಸಿದೀವಿ, ದಾಖಲೆಗಳು ಇದಾವೆ ಅಂತ ಹೇಳಿದ್ರು. ಅವನು ಯಾರೋ ಪುಟಾಣಿ ಅನ್ನೋ ರೀತಿಲಿ ಏನೋ ಅವನ ಹೆಸರು ಹೇಳ್ತೀಯ, ಅವನು ಆತರಗಾರ, ನೀವಿನ್ನೂ ಆತರಗಾರರು. SIT ಅವರು ಸರ್ಕಾರ ರಚನೆ ಮಾಡಿದೆ, ಅವ್ರು ಅದೇನೇನು ತನಿಖೆಗಳು ಮಾಡ್ಕೊತಾರೋ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅವನು ಕೂಡ ತೆಪ್ಕಿರ್ಲಿಲ್ಲ. ಅವನು ನಿಮ್ಮಾಗೇನೆ ಅಲ್ಲಿ ಏನೋ ಆಗ್ಬಿಡ್ತದೆ ಅನ್ನೋ ರೀತಿಲಿ ತಿಳ್ಕೊಂಡು ಅವನು ಆ ಪೆಂಗನು ಬಂದ್ಬಿಟ್ಟು ಆ ರೀತಿಲಿ ಮಾತಾಡ್ಬಿಟ್ಟ. ಆ ಮಾತಾಡಿರೋವಂಥ ಪಾಯಿಂಟನ್ನ ನೀವು ತಗೊಂಬಿಟ್ಟು ಅವನು ಈ ಥರ ಮಾತಾಡ್ಬಿಟ್ಟವನೇ, ಭೀಮಾ ಇಲ್ಲಿ ಕೆಲಸ ಮಾಡ್ತಿದ್ದು ನಿಜನೇ, ಈ ರೀತಿಲಿ ಆಗಿರೋದು ನಿಜನೇ ಅಂತಲ್ಲಿ. ಧರ್ಮಸ್ಥಳದಲ್ಲಿ ಆ ಘಟನೆಗಳು ನಡೆದಿರೋದು ನಿಜನೇ, ಇದು ನಾಡಿನ ಜನತೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಧರ್ಮಸ್ಥಳದಲ್ಲಿ ಏನೆಲ್ಲ ಘಟನೆಗಳು ಆಗ್ಬೇಕಾಗಿದ್ದು ಅದೆಲ್ಲ ನಿಜ ಅಂತ ರಾಜಕಾರಣಿಗಳಿಗೂ ಗೊತ್ತಿದೆ. ಮತ್ತೆ ಎಡಪಂಥಿ ಬಲಪಂಥಿ ಅಂತ ನೀವೆಲ್ಲ ಏನಿದ್ದೀರಾ ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ನ್ಯಾಯ ಬೇಕು ಅನ್ನೋ ಒಂದು ಹೆಸರಲ್ಲಿ
ನಿಮ್ಮ ಷಡ್ಯಂತ್ರಗಳು ಏನಿದಾವಲ್ಲ, ಆ ಷಡ್ಯಂತ್ರ ಇರೋದು ಇಷ್ಟೇ. ಅಲ್ಲೇನು ಧರ್ಮಾಧಿಕಾರಿಗಳು ಅನ್ನಿಸ್ಕೊಂಡಿರುವಂಥ ವ್ಯಕ್ತಿ ಇದ್ದಾರೆ, ಅವರ ಹಿಡಿತದಿಂದ ಧರ್ಮಸ್ಥಳನ ಒಂದು ಸರ್ಕಾರದ ಹಿಡಿತು ಕೊಡಬೇಕು, ಇಲ್ಲ ಅವರ ಒಂದು ಸ್ಥಳಕ್ಕೆ ಇನ್ಯಾರನ್ನಾದ್ರೂ ಬೇರೆಯವ್ರನ್ನ, ನೀವೇನೋ ಅಂತಿರಲ್ಲ ನಾವು ಹಿಂದೂ 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 ಅನ್ಕೊಂಡು, ಈ ಜೈನ್ ಪಂಥತಿ ಅನ್ನೋದು ಏನಿದೆ ಅವರ ಒಂದು ಕುಟುಂಬನ ತೆಗೆದು ಅಲ್ಲಿ ಇನ್ಯಾರನ್ನೋ ಒಬ್ರನ್ನ ನೇಮಿಸ್ಬಿಟ್ಟು ಸೇಮ್ ಸುಪ್ಪರ್ದಿಗೆಯಲ್ಲಿ ನಡ್ಕೊಂಡು ಹೋಗುವಂತ ರೀತಿಯಲ್ಲಿ ಆಗಬೇಕು ಅನ್ನೋ ಒಂದು ಷಡ್ಯಂತ್ರ ಅನ್ನೋದು ನಿಮ್ಮ ಒಂದು ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ಅರ್ಥ ಆಗ್ತಿದೆ. ಇದೇ ಇಲ್ಲಿ ಮೈನ್ ಪಿಕ್ಚರ್ ನಡೀತಿರೋದೇ ಇಷ್ಟು. ನಿಮ್ಮ ಈ ಎಡಪಂಥಿ ಅಂತ ನಿಮ್ಮನ್ನೇನು ಬಿಂಬಿಸ್ಬಿಟ್ಟವ್ರೆ, ನೀವು ಎಡಪಂಥಿಗಳು, ನಿಮ್ಮ ಟಾರ್ಗೆಟ್ ಇರೋದೇ ಇಷ್ಟು. ಜೈನ್ ಅಂತ ಹೇಳಿ ಏನು ಆ ಒಂದು ಧರ್ಮಸ್ಥಳ ವೀರೇಂದ್ರ ಅವ್ರ ಕುಟುಂಬ ಇದೆ, ಅವ್ರನ್ನ ಬುಡು ಸಮೇತ ಆ ಹಿಡಿತದಿಂದ ಆಚೆಗೆ ತೆಗಿಬೇಕು, ಇಲ್ಲ ಒಂದು ಸರ್ಕಾರ ಸುಪ್ಪತ್ತಿಗೆ ಹೋಗಿಸ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ಇನ್ಯಾರನೋ ಒಬ್ರನ್ನ ಅಲ್ಲಿ ಕುಂಡ್ರಿಸುವಂತ ಕೆಲಸ ಆಗಬೇಕು. ಇದು ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡೈತೆ. ಹಂಗಾಗಿ ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮ ವಿಡಿಯೋಸ್ಗಳನ್ನ ತಗೊಂಡು ಬಲಪಂಥಿಯವರು ಎಡಿಟ್ ಮಾಡಿ ಹಾಕೋದು, ನಿಮ್ಮ ವಿಡಿಯೋನ ಇಟ್ಕೊಂಡು ಅವ್ರು ಮಾತಾಡೋದು. ಈ ತನಿಖೆ ನಡೆಯುವಂತ ನೆಪದಲ್ಲಿ ನಡೀತಿರುವಂತ ವಿದ್ಯಮಾನ ಸಂಪೂರ್ಣವಾಗಿ ರಿಸಲ್ಟ್ ಆಚೆಗೆ ಬರೋದಕ್ಕೂ ಮೊದಲೇನೆ ಈ ರೀತಿಯಲ್ಲಿ ಅರ್ಧಕ್ಕರ್ಧ ಜನ ಹಿಂಗ ಆಚೆಗೆ ಬಂದು ಮಾತಾಡ್ತಾರಲ್ಲ, ಈ ಮಾತಾಡುವಂತ ವಿಡಿಯೋನ ಎತ್ಕೊಂಡು ನೀವು ಜನಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ಯಾವ ನಿಮ್ಮ ವಿಡಿಯೋಸ್ಗಳನ್ನ ಹಾಕೊಂಡು ಚರ್ಚೆ ಮಾಡಿ ಅಂತ ಹೇಳೋದು. ಇದು ನಿನ್ನ ಕುಲಕಸಬಾಗ್ಬಿಟ್ಟೈತೆ. ಏನೋ ಸಮೀರ್, ನಿನ್ನ ಕುಲಕಸಬು ಇದೇ ಆಗ್ಬಿಟ್ಟೈತೆ. ನಿನ್ನ ಸಮುದಾಯದಲ್ಲೇ ಎಷ್ಟು ಅನ್ಯಾಯ ನಡೀತಾ ಇದೆಯೋ ಅಲ್ಲಿ ಚರ್ಚೆ ಮಾಡೋದಕ್ಕೆ ಹೇಳೋ. ಆ ಸಮುದಾಯದಲ್ಲಿರುವಂಥವ್ರು ಅಂತ ಘಟನಾವಳಿಗಳನ್ನ ಆಧರಿಸಿ ಆ ಸಮುದಾಯದಲ್ಲಿ ಆಗ್ತಿರೋಂಥ ಹೆಣ್ಮಕ್ಳುಗಳಿಗೆ ಏನು ತೊಂದರೆಗಳಾಗ್ತಾ ಇದೆ ಆ ತೊಂದರೆಗಳನ್ನ ಸರಿಪಡಿಸುವಂತ ರೀತಿಯಲ್ಲಿ ಅಲ್ಲಿ ಚರ್ಚೆ ಮಾಡೋದಕ್ಕೂ ಇದೇ ತರ ವಿಡಿಯೋ ಮಾಡಿ ಹಾಕೋ. ಬರೀ ಇಲ್ಲಿ ಮಾತ್ರ ನೋಡು ಇಲ್ಲಿ ಮಾತ್ರ ನೋಡು ಅಂತ ಹೇಳೋ ನೀನು, ನಿನ್ನ ಮೆಂಟಾಲಿಟಿ, ನಿನ್ನ ಒಂದು ಏನೋ ಅಂತಾರೆ ಸ್ವಾರ್ಥತ್ವ ಮತ್ತೆ ಇದ್ರ ಉದ್ದೇಶಗಳ ಮೂಲ ಅಜೆಂಡದ ರೂವಾರಿ ನಿನ್ನನ್ನು ಬಳಸ್ಕೊಂಡು, ಅದ್ರಲ್ಲಿ ನೀನು ಕೂಡ ಪಾತ್ರಧಾರಿನೇ ಆಗಿದೆಯಾ, ಬಳಸ್ಕೊಂಡಿರೋದಲ್ಲ ನೀನು ಕೂಡ ಪಾತ್ರಧಾರಿನೇ. ಈ ಕೆಲಸ ನೀನು ಮಾಡ್ತಾ ಇದೀಯಾ. ನಿಮ್ಮ ಈ ದೊಂಬರಾಟನ ಜನ ನೋಡ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ? ಇನ್ನೂ ಮಾತಾಡಿದ್ಯಾ ಇರು, ಅದನ್ನು ಪ್ಲೇ ಮಾಡ್ಬಿಡ್ತೀನಿ. ಕಾಮೆಂಟ್ ಹಾಕಿದ್ರೆ ಐಡಿನೇ ಬ್ಲಾಕ್ ಮಾಡ್ಬಿಡ್ತಾರೆ. ಕನ್ನಡ ಅನ್ನುವಂತಹ ನ್ಯೂಸ್ ಚಾನಲ್ ಅಲ್ಲಿ ಒಂದು ಲೈವ್ ಡಿಬೇಟ್ ಅಲ್ಲಿ ಕುತ್ಕೊಂಡು ಒಬ್ರು ಡಾಕ್ಟರ್, ಐ ಆಮ್ ನಾಟ್ ರಾಂಗ್, ಅವ್ರ ಹೆಸರು ಮಹಾಬಲ ಶೆಟ್ಟಿ ಅಂತ, ಅವ್ರು ಹೇಳಿದ್ರು ಹೌದು SIT ಅವರು ಈಗೇನ್ ಮಾರ್ಕ್ ಮಾಡಿರುವಂತಹ ಸ್ಪಾಟ್ಸ್ ಇದಾವೋ ಅದೇ ಜಾಗದಲ್ಲಿ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ 70 ಶವಗಳನ್ನ ಹೂತ್ ಹಾಕ್ಸಿದೀನಿ ಅಂತ ಹೇಳಿದ್ರು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು 70 ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಸ್ಪಾಟ್ ಅಲ್ಲಿ ಒಂದು 20 ರಿಂದ 22 ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಅದೇ ಜಾಗದಲ್ಲಿ. ಇವತ್ತು ಯಾವ ಹುಡುಕ್ತಾ ಇದ್ದಾರೆ ಅದೇ ಜಾಗದಲ್ಲಿ. ಅಲ್ಲಿ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದನ್ನ ಅಲ್ಲಿ ಒಂದು 10-15 ಮೀಟರ್ ಒಳಗೆ ಅಲ್ಲಿ ಹೋಗಿದ್ದಾರೆ. ಅದಾದ್ಮೇಲೆ ಇವ್ರ ಜೊತೆಗೆ ಅಡ್ವೊಕೇಟ್ ಕೇಶವ್, ಇವರು ಈ ಹಿಂದೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಆದವರು. ಇವ್ರು ಹೇಳ್ತಾರೆ ಹೌದು ಭೀಮಾ 1 ರಿಂದ 13 ಸ್ಪಾಟ್ಸ್ ನ ಏನ್ ಮಾರ್ಕ್ ಮಾಡಿಸಿದಾನೋ ಆ ಸ್ಪಾಟ್ ಅಲ್ಲಿ ಅವನು ಶವಗಳನ್ನ ಹೂತ್ ಹಾಕೋದನ್ನ ನಾನೇ ನೋಡಿದೀನಿ, ನಮ್ಮ ಹತ್ರ ದಾಖಲೆಗಳು ಇದಾವೆ ಅಂತ ಹೇಳಿದ್ರು. ಈಗೇನು ಹುಡುಕ್ತಾ ಇದ್ದಾನೆ, ಅಲ್ಲಿ ತೋರಿಸ್ತಿದ್ದಾನೆ 1, 2, 3, 4, 13ರವರೆಗೆ. ಅಲ್ಲಿ ಇದು ಮಾಡುವಾಗ ಅಲ್ಲಿ ಹೆಣಗಳನ್ನು ಹಾಕ್ತಿದ್ದದ್ದು, ಪಂಚಾಯತಿ ಹೆಣ ಹಾಕ್ತಿದ್ದದ್ದು, ಯಾಕಂದ್ರೆ ಇದನ್ನ ನಾವು ಕಣ್ಣಲ್ಲಿ ನೋಡಿದ್ದೇವೆ. ಅದಾದ್ಮೇಲೆ ನಿಮಗ್ ಗೊತ್ತೇ ಇದೆ, ನನ್ನ ಪ್ರೀತಿಯ ಸಹೋದರ ಕಿರಿಕ್ ಕೀರ್ತಿ ಹಾಗೂ ವಸಂತ್ ಗಿಳಿಯಾರ್ ಅವರು ಕೂಡ ಸಿಕ್ಕಲ್ಲಿ ಕಂಡು ನೋಡಪ್ಪ, ಅವ್ರು ಆ ರೀತಿಲಿ ಹೆಣ ಊತ್ ಬಿಟ್ಟಿದ್ದಾರೆ. ಹೌದು ಅಲ್ಲಿ ಹೆಣ ಊತಿದೆ, ಆ ರೀತಿಲೆಲ್ಲ ಹೇಳ್ತಾ ಇದ್ದಾರೆ. ಇನ್ನ ಪ್ರೀತಿಯ ಸಹೋದರರು ಕೂಡ ಹಿಂಗೆ ಹೇಳ್ಬಿಟ್ಟವ್ರು ಹಂಗೆ ಹೇಳ್ಬಿಟ್ಟವ್ರೆ. ಬರೀ ನಿಮ್ದು ಬರೀ ಇದೇ ತರ ಮಾತಾಡಿರೋಂಥ ವಿಡಿಯೋಸ್ಗಳನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಅದನ್ನ ಹಾಕೊಂಡು ಅಂತ ವಿಚಾರನ ಶೋ ಅಪ್ ಆಗೋ ಥರ ಮಾಡಿ ಇದ್ರ ಬಗ್ಗೆ ನೋಡಿ ಮಾತಾಡಿ ಅಂತ ಏನು ಪುಂಗ್ತಿರೋಲ್ರೋ ಬಿಡ್ರೋ. ಈ ಪುಂಗೋ ಕೆಲಸನ ಬಿಟ್ಬಿಟ್ಟು ಅವ್ರೇನು ಹೇಳೋವ್ರೆ ಅದ್ರಲ್ಲಿ ನೀವೇನು ಪಾಯಿಂಟ್ ಔಟ್ಗಳನ್ನ ಟ್ರೇಸ್ ಔಟ್ ಮಾಡ್ಬಿಟ್ಟಿದ್ದೀರಾ, ಇದನ್ನ ನೀವು ತಗೊಂಡೋಗ್ಬಿಟ್ಟು SIT ಅವ್ರ ಮುಂದೆ ಇದೇ ವಿಡಿಯೋನೇ ಅವ್ರು ಕೊಡ್ರಿ. ನಿಮ್ದೆಲ್ಲ ಎಂಥ ಬಂಡಲ್ಗಳು ಅಂದರೆ, ಅವನ್ಯಾರ ಗಿರೀಶ್ ಮಟ್ಟಣ್ಣ, ಆ ಗಿರೀಶ್ ಮಟ್ಟಣ್ಣ ಇದ್ಕೊಂಡು ನನ್ನ ಹತ್ರ ಏನೋ ಇದೆ, ಅದು ಒಳಗಡೆ ಇದೆ, ಏನೋ ಇದೆ ಒಳಗಡೆ ಇದೆ, ತೆಗೆದು ಬಿಡಬೇಕು ಅಂತ ಹೇಳ್ತಾನೆ ಅವನಲ್ಲ. SIT ರಚನೆ ಆಗಿ ಎಷ್ಟು ದಿನ ಆಯಿತು? ಏನಾದ್ರು ತಗೊಂಡೋಗಿ ಅವ್ರ ಮುಂದೆ ಬಿಟ್ಟಿದ್ದೀರಾ? ಏನಾದ್ರು ತಗೊಂಡೋಗಿ ಅವ್ರ ಹತ್ರ ಕೊಟ್ಟಿದ್ದೀರಾ? ಇಂಥ ತಗೊಂಡೋಗಿ ನಾನು ಕೊಟ್ಟಿದ್ದೀನಿ, ಇಂಥ ತಗೊಂಡೋಗಿ ನಾನು ಬಿಟ್ಟಿದ್ದೀನಿ ಅನ್ನೋ ರೀತಿಲಿ ಎಲ್ಲಾದರೂ ಪದ ಬಳಕೆ ಮಾಡ್ತೀರಾ? ನಿಮಗೆ ಅವಕಾಶಗಳು ಸಿಕ್ಕಿದ್ರೂ ಕೂಡ ಪ್ರಧಾನಿ ಬರಬೇಕು, ಮುಖ್ಯಮಂತ್ರಿ ಬರಬೇಕು,
ಉನ್ನತ ಅಧಿಕಾರಿಗಳು IG DIG ಲೆವೆಲಲ್ಲಿರೋರು ಬರಬೇಕು, ನಮ್ಮನ್ನು ಕೇಳಬೇಕು. ನೀವು ಯಾರನ್ನೂ ಕೂಡ ನಂಬದೇ ಇರೋ ಅಂಥ ರೀತಿಲಿ ಮಾತಾಡ್ತೀರಾ. ನಿಮಗೆ ಒಟ್ಟಲ್ಲಿ ನ್ಯಾಯ ಬೇಕು ಅನ್ನೋ ಒಂದು ಹೆಸರನ್ನು ಮಾತ್ರ ಬಳಸ್ಕೊಂಡು ಈ ರೀತಿಲಿ ವಿಡಿಯೋಸ್ಗಳನ್ನ ಅರಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾತಾಡಬೇಕು ಅಂದರೆ ಜನ ಏನರೋ ಮಾತಾಡ್ತಾರೆ. ಓಟ್ ಹಾಕಿ ಗೆಲ್ಸಿರೋ ಅಂತಹ ರಾಜಕಾರಣಿಗಳನ್ನ ಮಾತಾಡಿ ಅನ್ನೋ ರೀತಿಯಲ್ಲಿ ಬಿಟ್ಟರೆ ರಾಜಕಾರಣಿಗಳು ಇದರಲ್ಲಿ ಷಡ್ಯಂತ್ರ ಅಡಗಿದೆ ಅಂತ ಹೇಳ್ತಾರೆ. ಆಡಳಿತ ಪಕ್ಷದ ಒಬ್ಬ ಮಂತ್ರಿ ಇದರಲ್ಲಿ ಷಡ್ಯಂತ್ರ ಅಡಗಿದೆ ಅಂತ ಹೇಳ್ತಾರೆ. ಆತನ ಮಾತನ್ನ ಕೇಳಿಕೊಂಡು ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಮಂತ್ರಿನೇ ಹೇಳ್ತಾ ಇದ್ದಾನೆ ಇದರಲ್ಲಿ ಷಡ್ಯಂತ್ರ ಇದೆ ಅಂತೇಳಿ ಅಲ್ಲಿಗೆ ನಮ್ಮ ಧರ್ಮನ ಒಡೆಯೋ ಅಂತ ಕೆಲಸ ಮಾಡ್ತಾ ಇದ್ದಾರೆ, ದೇವಸ್ಥಾನದ ಹೆಸರನ್ನ ಕಳಂಕ ತರೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾತಾಡ್ತಾರೆ. ಒಟ್ನಲ್ಲಿ ಈ ನಿಮ್ಮ ತಿಕ್ಕಾಟದಲ್ಲಿ ರಾಜಕೀಯನ ಇದ್ರ ಒಳಗಡೆ ಮಿಕ್ಸ್ ಮಾಡಿದ್ರಿ. ಒಂದು SIT ಅಧಿಕಾರಿಗಳು ಅಲ್ಲಿ ಏನು ಅವರು ಟೀಮ್ನ ರಚನೆ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾರೆ, ಅವ್ರನ್ನ ನೆಮ್ಮದಿಗೆ ಕೆಲಸ ಮಾಡಕ್ ಬಿಡ್ತಾ ಇದ್ದೀರಾ ನೀವು. ಅವ್ನು ಯಾವನೋ ಬತ್ತಾನಂತೆ ಇಲ್ಲಿಂದ ಅಲ್ಲಿಗೆ ಅವ್ರನ್ನ ನೋಡ್ಕೊಂಡು ನೀವು ಕ್ಯಾಮ್ರಾ ಹಿಡ್ಕೊಂಡೋಗಿ ಅವರೆಲ್ಲ ಏನು SIT ಅಧಿಕಾರಿಗಳ ಅವ್ರು ಕೊಡೋ ಸ್ಟೇಟ್ಮೆಂಟ್ಗಳು ಜನ ನಂಬ್ತಾರೆ ಅನ್ನೋದಕ್ಕೆ. ನಿಮ್ಮ ಅನುಕೂಲಕ್ಕೆ ತಕ್ಕನಂತೆ ನೀವು ಸ್ಟೇಟ್ಮೆಂಟ್ ಕೊಡೋಕೆ ಹೋದ್ರೆ ಯಾರೋ ಯೂಟ್ಯೂಬಲ್ಲಿ ನಿಮ್ಮ ಯೂಟ್ಯೂಬ್ ಪೇಜ್ಗಳಲ್ಲಿ ವ್ಯೂಸ್ ಓಡೋದಕ್ಕೆ, ಆ ವ್ಯೂಸ್ ಓಡಿದ್ರೆ ಮಾನಿಟೈಸಿಂಗ್ ಆಗಿದ್ರೆ ಅದ್ರಲ್ಲಿ ಹಣ ಬರ್ತದೆ. ನೀವು ಅದ್ರಲ್ಲಿ 3 ಕಾಸು ಮಾಡ್ಕೊಳ್ಳೋದಕ್ಕೆ ಈ ವಿಷಯನ ತಗೊಂಡು ಆ ವಿಡಿಯೋದನ್ನ ಹಾಕೊಂಡು ಯೂಟ್ಯೂಬರ್ಗೆ ಹೊಡೆದ್ರಂತೆ, ಅವ್ರಿಗೆ ಹಂಗೆ ಬೈದ್ರಂತೆ, ಇವ್ರಿಗೆ ಹಿಂಗೆ ಬೈದ್ರಂತೆ. ಬರೀ ನಿಮ್ಮವೆಲ್ಲ ಕಂತೆಗಳೇ ಆಗೋಯ್ತು ಕಣ್ರೋ. ಸಮೀರ್ ನಿನ್ನ ಹತ್ರ ಐತೆ ತಾನೆ, ಇಲ್ಲಿ ಜನ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಜನದ ಕೈಯಲ್ಲಿ ಇಲ್ಲಿ ಏನೂ ಇಲ್ಲ. ಇಲ್ಲಿ ಚರ್ಚೆ ಮಾಡಬೇಕಾಗಿರೋದು SIT ಅಧಿಕಾರಿಗಳು. ಷಡ್ಯಂತ್ರ ಅಂದ್ರಲ್ಲ ಮಂತ್ರಿಗಳು, ಅವ್ರನ್ನ ಹೋಗಿ ಭೇಟಿ ಮಾಡ್ರಿ. ಏನಪ್ಪ ಷಡ್ಯಂತ್ರ ಅಂತ ಹೇಳಿದ್ಯಾ, ತಗೋ ನಮ್ಮ ಹತ್ರ ಇಂಥ ಡಾಕ್ಯುಮೆಂಟ್ಗಳಿದಾವೆ, ತೋರಿಸ್ಬಿಟ್ಟು ಅಲ್ಲೇ ಹತ್ರದಲ್ಲೇ ಪ್ರೆಸ್ ಕ್ಲಬ್ ಇದೆ, ಬೆಂಗಳೂರು ಪ್ರೆಸ್ ಕ್ಲಬ್ಗೆ ಹೋಗಿ ಕೂತ್ಕೊಳ್ರಿ. ಒಂದು 2,000 ರೂಪಾಯಿ ಫೀಸ್ ಕಟ್ಟರೆ ಬಿಡ್ತಾರೆ. ಅಲ್ಲಿ ಕೂತ್ಕೊಂಡು ಪ್ರತಿಯೊಂದು ಜನದ ಮುಂದೆ ಇಡ್ರಿ. ನೀವು ಯಾವ ಡಾಕ್ಯುಮೆಂಟ್ಗಳನ್ನೂ ಕೂಡ ಜನದ ಮುಂದೆ ಇಡಕ್ಕೆ ರೆಡಿ ಇಲ್ಲ. ಇಂಥ ಮಾತಾಡಿರೋ ವಿಡಿಯೋಗಳನ್ನ ಎತ್ಕೊಂಬರೋದು, ಅವರೇ ಒಪ್ಕೊಂಡವ್ರೆ, ಅವರೇ ಇಲ್ಲಿ ಗುಂಡಿ ತೆಗೆದು ಉಣವ್ರೆ ಅಂತವ್ರೆ, ಇಲ್ಲೇ ಕೆಲಸ ಮಾಡ್ತಿದ್ದ ಅಂತವ್ರೆ. ಇಂಥ ಮಾತುಗಳು, ಇಂಥ ವಿಡಿಯೋಗಳು ಕಾನೂನು ಕೇಳಲ್ಲ. ಕಾನೂನು ಕೇಳೋದು ಸಾಕ್ಷಿ. ನೀವೆಲ್ಲ ಹೇಳ್ತಿರೋ ಅದ್ಯಾರ ಜಾಗ ಕಿತ್ಕೊಂಡ್ಬಿಟ್ಟವ್ರೆ, ಮತ್ತೆ ಇವ್ರು ಯಾರ್ಯಾರೋ ಸಾಯಿಸ್ಬಿಟ್ಟವ್ರೆ ಅಂತ. ಅವ್ರ ಕುಟುಂಬದವರೆಲ್ಲ ಏನು SIT ರಚನೆ ಆದ್ಮೇಲೆ ಏನು ಮಾಡ್ತವ್ರೆ? ಬಿಡ್ರಿ, ವ್ಯಾಲಂಟ್ರಿಯಾಗಿ ಹೋಗಿ ಕಂಪ್ಲೇಂಟ್ಗಳು ಕೊಡ್ಲಿ. ವ್ಯಾಲಂಟ್ರಿಯಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರ ಹತ್ರ ಏನೇನು ತೊಂದರೆಗಳು ಕೊಟ್ಟಿರೋದಕ್ಕೆ ಡಾಕ್ಯುಮೆಂಟ್ರಿಗಳಿದಾವೋ ಅದೆಲ್ಲ SIT ಟೀಮ್ ಅವರು ಕೊಟ್ಟು ಇದಕ್ಕೆಲ್ಲ ನ್ಯಾಯ ಸಿಗ್ಲಿ ಅಂತ. ಯಾರು ಶೋಷಣೆಗೆ ನೊಂದಿರೋರು, ಯಾರು ಈ ತರ ತೊಂದರೆಗಳು ಸಿಲುಕಿದ್ದಾರೆ ಅವ್ರುಗಳು ಮುಂದೆ ಬಂದು ಮಾತಾಡೋದಕ್ಕೆ ಬಿಡ್ರೋ. ಅವ್ರು ಯಾರನ್ನೂ ನೀವು ಮುಂದೆ ಮಾತಾಡಕ್ ಬಿಡಲ್ಲ. ನೀವುಗಳೇ ಬರ್ತೀರಾ ದಿನಕ್ಕೆ ಅದು ಯಾವುದೋ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಅದ್ರ ನಾವು ನೋಡ್ತಾ ಇದ್ದೀವಿ, ಬರೋದು ವಿಡಿಯೋ ಮಾಡಾಕೋದು, ಅವನು ಬೈಯೋದು ಇವನು ಬೈಯೋದು. ಇನ್ನು ಇವರು ಈ ಎಡಪಂಥದವರು ಪ್ರಾರಂಭದಿಂದ ನೋಡ್ತಾ ಇದ್ದೀವಿ, ಅಲ್ಲ ಬಲಪಂಥದವ್ರದ್ದು ಪ್ರಾರಂಭದಿಂದ ನಾವು ನೋಡ್ತಾ ಇದ್ದೀವಿ. ಯಾರು ಧರ್ಮಸ್ಥಳದ ಹೆಸರನ್ನ ತೇಜೋವಧೆ ಮಾಡ್ತಿಲ್ಲ, ಮಂಜುನಾಥ ಸ್ವಾಮಿ ಹೆಸರನ್ನ ತೇಜೋವಧೆ ಮಾಡ್ತಿಲ್ಲ. ಈ ಬಲಪಂಥದವ್ರಿಗೂ ಕೂಡ ಗೊತ್ತಿದೆ ಅಲ್ಲಿ ಏನೇನು ಘಟನೆಗಳು ನಡೆದಿದೆ, ಮತ್ತು ಆ ಧರ್ಮಸ್ಥಳದ ಸುತ್ತಮುತ್ತ ಇರುವಂತಹ ಊರಿನ ಜನಗಳಿಗೂ ಕೂಡ ಗೊತ್ತಿದೆ ಇಲ್ಲಿ ನಾವು ಎಷ್ಟು ಯಾವ್ಯಾವ ಸಮಸ್ಯೆಗಳು ಸಿಲುಕಿದೀವಿ ಅಂತ. ಸಿಲುಕಿರೋರು ಒಂಥರ ಮಾತಾಡಿದ್ರೆ, ಸಿಲುಕದೆ ಇರೋ ಅಂಥವ್ರು ಒಳ್ಳೆಯವರು ಅಂತ ಮಾತಾಡ್ತಾರೆ. ಜನ ಹೆಂಗಿದ್ರು ಮಾತಾಡ್ತಿರ್ತಾರೆ, ಒಳ್ಳೇದು ಮಾಡಿದ್ರು ಮಾತಾಡ್ತಿರ್ತಾರೆ, ಕೆಟ್ಟದಾದ್ರೂ ಮಾತಾಡ್ತಿರ್ತಾರೆ. ಜನ ಏನೋ ಚರ್ಚೆ ಮಾಡೋಕ್ಕಾಗ್ತದೆ? ಬಡ್ದಾಡ್ಕೊಬೇಕಾ ನಿಮ್ಗಳ ತೆವ್ರುಗಳಿಗೆ ಜನ ಬಡ್ದಾಡ್ಕೊಬೇಕೇನ್ರೋ? ಇದು ನೀವು ಮಾಡ್ತಿರೋ ಕೆಲಸ. ಚರ್ಚೆ ಮಾಡ್ಬೇಕಂತೆ ಜನ. ಅಲ್ಲಿ ಧರ್ಮಸ್ಥಳದಲ್ಲಿ ನೊಂದು ಬೆಂದೋಗಿರೋರು ಇರ್ತಾರಲ್ಲಪ್ಪ, ನೀವೆಲ್ಲ ಹೇಳ್ದಂಗೆ ಅವರೆಲ್ಲ ಏನು ಗೆಣಸ್ಕೆತ್ತವ್ರ? ಹೋಗಿ SITಗೆ ಹೋಗಿ ದೂರುಗಳು ಕೊಡ್ಲಿ ಬಿಡ್ರಿ. ಕೊಟ್ಟಿರೋ ದೂರ ದಾಖಲೆಗಳನ್ನ, ಪ್ರತಿಗಳನ್ನ ಎಲ್ಲ ಒಂದೊಂದು ಅಕ್ಲಾಯ್ಮೆಂಟ್ನ ತಗೊಂಡು ಹೋಗಿ DCM ಅವ್ರಿಗೆ ತಗೊಂಡೋಗಿ ಕೊಡ್ರಿ. ಸದನದಲ್ಲಿ ಇವತ್ತು ಮಾತಾಡ್ಲಿ. ಇಷ್ಟು ಪ್ರಕರಣಗಳು SIT ರಚನೆ ಆದ್ಮೇಲೆ ದೂರನ್ನು ಕೊಟ್ಟಿದ್ದಾರೆ. ದೂರು ಕೊಟ್ಟಿರೋರ್ ಬಳಿ ಇಷ್ಟೆಲ್ಲ ದಾಖಲೆಗಳಿದಾವೆ. ಇದು ಯಾವುದು ನೀವು ಮಾಡಕ್ ರೆಡಿ ಇಲ್ಲ. ಸುಮ್ಮನೆ ಅವನು ಯಾವನೋ ಧರ್ಮಸ್ಥಳದ ಅವನ್ಯಾರ ಮಾಜಿ ಅಧ್ಯಕ್ಷ ಮಾತಾಡೋದಂತೆ, ಅವನ ಯಾರೋ ಡಾಕ್ಟ್ರು ಮಾತಾಡೋದಂತೆ, ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋದು, ವಿಡಿಯೋ ಮಾಡಾಕೋದು, ಇವರೇ ಒಪ್ಕೊಂಡವ್ರೆ ಅನ್ನೋದು. ಘಟನೆಗಳು ನಡೆದಿರೋ ಸತ್ಯನ ಕಂಡ್ರು. ನನ್ಗೆ ಅರ್ಥ ಆಗ್ಬಿಟ್ಟೈತೆ. ನಿಮ್ಮ ಪಿಕ್ಚರ್ಗಳೆಲ್ಲ ನೋಡಿದ್ವಲ್ಲ, ಎಲ್ಲ ಅರ್ಥ ಆಗ್ಬಿಡೈತೆ. ಘಟನೆ ನಡೆದಿರೋ ಸತ್ಯನೇ. ಆದರೆ ನಿಮ್ಗಳ ಕೈಯಲ್ಲಿ ನ್ಯಾಯ ಸಿಗೋದು ಇಲ್ಲ, ಅವ್ರು ನ್ಯಾಯ ಕೊಡೋದೂ ಇಲ್ಲ. ಯಾಕೆ ಅಂದರೆ ಇದು ರಾಜಕೀಯದ ಒಳಗಡೆ ಹೋಗಿ ಮಿಕ್ಸ್ ಆಗೋಯ್ತು. ಇನ್ನು ಬಲಪಂಥದವರು ಅವ್ರಿಗೆ ಗೊತ್ತಿದೆ ಧರ್ಮಸ್ಥಳದ ಹೆಸರನ್ನು ಮಾತಾಡ್ತಿಲ್ಲ, ದೇವ್ರ ಹೆಸರನ್ನು ಮಾತಾಡ್ತಿಲ್ಲ. ಅವ್ರು ಟಾರ್ಗೆಟ್ ಇಟ್ಟಿರೋದೇ ಈ ಕುಟುಂಬದವ್ರನ್ನ ಹೆಂಗಾದ್ರೂ ಮಾಡಿ ಅಲ್ಲಿಂದ ತೆಗಿಬೇಕು ಅನ್ನೋ ರೀತಿಲಿ ಅವ್ರು ಕಾಯ್ತಾ ಇದ್ದಾರೆ.
ಆ ಜಾಗಕ್ಕೆ ಇನ್ಯಾರನೋ ಕುಂಡ್ರಿಸ್ಬೇಕು ಅನ್ಕೊಂಡಿದ್ದಾರೆ, ಇಲ್ಲ ಈ ಒಂದು ಜಾಗನ ಸರ್ಕಾರ ಸುಪ್ಪರ್ದಿಗೆ ವಹಿಸುವಂತ ರೀತಿಲಿ ಆಗಬೇಕು ಅನ್ನೋ ರೀತಿಲಿ ಇವ್ರು ಮಸಲತ್ ನಡೀತಾ ಇದಾವೆ ಅಂತ ಬಲಪಂಥದವ್ರು ಗೊತ್ತು. ಅವ್ರೇನ್ ಮಾಡ್ತಾ ಇದ್ದಾರೆ, ಇದೇ ಪಾಯಿಂಟ್ ಔಟ್ಗಳನ್ನ ಮಾತಾಡೋರ ಜೊತೆಗೆ ನಿಮ್ಗಳ ಹತ್ರ ದಾಖಲೆ ಕೊಡಿ ಅಂತ ಕೇಳ್ತಾರೆ. ನಿಮ್ಮ ಹತ್ರ ದಾಖಲೆಗಳು ಏನೂ ಇಲ್ಲ, ಬರೀ ಬಾಯಿ ಮಾತಿನ ಮಾತುಗಳೇ ಅಷ್ಟೇ ನಿಮ್ಮ ಹತ್ರ ಇರೋದು. ತಿಮ್ಮಾರೋಡಿ ಬಗ್ಗೆ ಅವನು ಯಾರೋ ಹೇಳ್ದ, ಅಕೌಂಟ್ಗೆ ಇಷ್ಟೆಲ್ಲ ಟ್ರಾನ್ಸಾಕ್ಷನ್ ಆಗೈತೆ, ಅದ್ರ ಬಗ್ಗೆ ಮಾಹಿತಿ ಕೊಡು ಅಂತ ಹೇಳಿ ಆ ತಿಮ್ಮಾರೋಡಿನ ಕೇಳ್ದ. ಅವಯ್ಯ ಇವತ್ತವರೆಗೂ ಅದು ಯಾವ ಬ್ಯಾಂಕ್ ಟ್ರಾನ್ಸ್ಫರ್ ಆಗೈತೆ, ಎಷ್ಟೆಷ್ಟು ಅಮೌಂಟ್ ಎಲ್ಲಿಂದ ಬಂದೈತೆ, ಅಮೌಂಟ್ ಹಾಕಿರೋರು ಯಾರು, ಈ ರೀತಿ ನನ್ನ ಕ್ರಾಸ್ ಕ್ವಶನ್ ಮಾಡಿದ್ರಲ್ರೋ, ತಗೊಳ್ರೋ ನಾನು ಇಂಥ ಸತ್ಯವಂತ ಅನ್ನೋ ರೀತಿಲಿ ಅವಯ್ಯನೂ ಎಲ್ಲೂ ಮಾತಾಡಿಲ್ಲ. ಸುಮ್ಮನೆ ಬರೀ ಮಕ ಹಿಂಗ್ ಮಾಡ್ಕೊಂಡ್ಬಿಡ್ತಾನೆ, ತಲೆ ಕೂದಲು ಹಿಂಗೆ ಅಳ್ಳಾಡ್ಸ್ಕೊಂಡು ಸುಮ್ಮನೆ ಕೈ ತೋಡ್ಕೊಂಡು ಬಡ್ಕತಾ ಇರ್ತಾನೆ. ಇನ್ ಬಿಟ್ರೆ ಅವ್ನು ಇನ್ನೇನು ಮಾಡ್ತಿಲ್ಲ. ನೀವು ನಿಮ್ಮ ಮಟ್ಟಣ ಬರ್ತಾನೆ, ನನ್ನ ಹತ್ರ ಏನೋ ಐತೆ ಅಂತಾನೆ, ಆದ್ರೆ ಏನೈತೆ ಅಂತ ಏನೂ ಹೇಳಲ್ಲ. ಹೇಳಿದ್ರೆ ಅದು ಯಾವ್ದಾದೋ ಹೆಸರುಗಳು ಹೇಳ್ತಾನೆ, ಹೆಣ್ಮಕ್ಳುಗಳ ಹೆಸರು, ಅವ್ರು ಹಂಗ್ ಸತ್ರು ಇವ್ರು ಹಿಂಗ್ ಸತ್ರು ಅಂತ. ಅವ್ರ ಕುಟುಂಬದವ್ರು ಯಾರು ಬಂದು SIT ಅವರು ದೂರು ಕೊಟ್ಟು ನಮ್ಗೆ ಇದ್ರಲ್ಲಿ ನ್ಯಾಯ ಕೊಡಿ ಅಂತ ಆ ಕುಟುಂಬದವ್ರು ಯಾರು ಬೀದಿಗೆ ಇಳಿತಾ ಇಲ್ಲ. ಅವ್ರ ಹೆಸರುಗಳು ಹೇಳ್ಕೊಂಡು ಇವ್ರುಗಳು ಮಾತಾಡ್ಕೊಂಡು ಒಟ್ನಲ್ಲಿ ನಿಮ್ಮ ಉದ್ದೇಶಗಳಿಷ್ಟೇ, ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಕುತಂತ್ರಕ್ಕೆ ಅನುಕೂಲ ಆಗಬೇಕು, ಅದಷ್ಟೇ ನಿಮ್ಮ ನಿರೀಕ್ಷೆ, ಇನ್ನೇನು ಅಲ್ಲ. ಇನ್ಯಾರಿಗೋ ನ್ಯಾಯ ಕೊಡಿಸ್ಬೇಕು, ಇನ್ಯಾರಿಗೋ ಒಳ್ಳೇದು ಮಾಡಬೇಕು. ಇದೆಲ್ಲ ಸ್ವಾರ್ಥಿಗಳು ಕೊಂಪೆ. ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಒಂದೊಂದು ವಿಚಾರದಲ್ಲಿ ಅವನ ಸ್ವಾರ್ಥ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡೆ ಕೆಲಸ ಮಾಡೋದು. ಅವನ ಸ್ವಾರ್ಥಕ್ಕೆ ಅದು ಸಿಕ್ಕಿದ್ರೆ ಸಂತೋಷ ಪಡ್ತಾನೆ, ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಇನ್ನೂ ಲಿಂಕ್ ಮೇಲೆ ಲಿಂಕ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ನಿಮ್ ಕತೆಗಳು ಹಂಗೆ ಆಗಿರೋದು. ಈ ಕತೆಗಳನ್ನ ಜನ ಚರ್ಚೆ ಮಾಡ್ಬೇಕಾ? ಏನೋ ಸಮೀರ್, ಯಾರಾದ್ರೂ ಕಿವಿಲಿ ಹೂವು ಮುಡ್ಕೊಂಡು ನಿಮ್ ಕತೆಗಳನ್ನ ಕೇಳ್ತಾರಲ್ಲ, ಅವ್ರಿಗೋಗಿ ಪುಂಗ್ರೋ, ಜನ ಚರ್ಚೆ ಮಾಡ್ಬೇಕಂತೆ. ಬ್ರದರ್ಸ್, ದಯವಿಟ್ಟು ಈ ಧರ್ಮಸ್ಥಳದ ವಿಚಾರದಲ್ಲಿ ನೋಡಿ, ರಾಜಕೀಯ ನಾಯಕರುಗಳು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟವ್ರೆ. ಯಾವ ತರ ಏನು ಅಂತ ನಿಮ್ಗಳಿಗೆ ಎಲ್ಲ ಅರ್ಥ ಆಗೋಗಿದೆ. ಇನ್ನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಕ್ ಹೋಗೋದಿಲ್ಲ. ಇನ್ನು ಈ ಎಡಪಂಥ ಬಲಪಂಥದವ್ರ ಕತೆನೂ ಕೂಡ ಎಲ್ಲ ನೋಡ್ಬಿಟ್ಟಿದ್ದೀರಾ. ಇಲ್ಲಿ ಮುಖ್ಯವಾಗಿ SIT ತನಿಖೆ ರಚನೆ ಆಗಿದೆ. SIT ರಚನೆ ಆದ್ಮೇಲೆ ಅವರು ತನಿಖೆ ಯಾವ ಆಂಗಲ್ ಅಲ್ಲಿ ಮಾಡ್ತಾರೋ ಆ ಆಂಗಲ್ಗೆ ದಯವಿಟ್ಟು ಪ್ರಾಮುಖ್ಯತೆ ಕೊಡಿ. ಆ ಆಂಗಲ್ ಮುಖಾಂತರ SIT ಅವರು ಏನು ಹೊರಗಡೆ ವರದಿ ಕೊಡ್ತಾರೆ ಅದೇ ಅಂತಿಮ ಅನ್ನೋ ರೀತಿಯಲ್ಲಿ ತಿಳ್ಕೊಂಬಿಡಿ. ಈಗ ಈ ಎಕ್ಸ್ಪೆಷಲಿ ಧರ್ಮಸ್ಥಳದ ಪ್ರಕರಣಕ್ಕೆ ಅದನ್ನ ಬಿಟ್ಟು ಈ ಎಡಪಂಥ ಬಲಪಂಥದವ್ರ ಕತೆಗಳನ್ನ ನೀವು ಕೇಳ್ಕೊಂಡು ಹೋಗ್ತಿದ್ರೆ ಇನ್ನೂ 1 ವರ್ಷ ಆದ್ರೆ ಇವ್ರದ್ದು ಬಗೆಹರಿಯಲ್ಲ, ಇವ್ರದ್ದು ಅರಿಯಲ್ಲ, ಅವ್ರದ್ದು ಮುರಿಯಲ್ಲ. ಆಮೇಲೆ ಈ ರಾಜಕಾರಣಿಗಳು SIT ಪ್ರಾರಂಭದಲ್ಲಿ ಇವ್ರು ಹೇಳೋದೇ ಇಷ್ಟು, ರಾಜಕಾರಣಿಗಳು SIT ರಚನೆ ಆಗಿರೋದು ಸ್ವಾಗತ ಅಂತಾರೆ, SIT ರದ್ದು ಮಾಡ್ಬಿಡಿ ಅಂತಾರೆ. ಇವರು ಡಬಲ್ ಸ್ಟ್ಯಾಂಡಲ್ ಅವರೇ, ವಿರೋಧ ಪಕ್ಷದವರು. ನಿನ್ನೆ ಆ ಚಕ್ರವರ್ತಿ ಸೂಲಿಬೆಲೆ ಅವ್ರು ಮಾತಾಡ್ತಿದ್ದು ನೋಡಿದೆ. ಏನೋ ಅದೇ ಸಿದ್ದರಾಮಯ್ಯ ಅವ್ರಿಗೆ ಧಮಕಿ ಹಾಕ್ತಾರೆ. ಅವಯ್ಯ ಧಮಕಿ ಮೀನ್ಸ್ ಏನೋ SIT ರಚನೆ ಆಗಿರೋ ಅಂಥದ್ದನ್ನ ತಡೆ ಹಿಡಿಬೇಕು, ಇಲ್ಲ ಅಂದ್ರೆ ಎಲ್ಲ ಕಡೆ ಜನರು ದಂಗೆ ಹೇಳ್ತಾರೆ ಅಂತ. ಇವರೆಲ್ಲ ಏನ್ ಪ್ರಚೋದನೆ ಕೊಡ್ತವ್ರ? ಜನ ಯಾರು ದಂಗೆ ಹೇಳಲ್ಲ. ನೀವು ಏನ್ ಟೀಮ್ಗಳು ಮಾಡ್ಕೊಂತೀರಲ್ಲ ಒಂದೊಂದು ಊರಲ್ಲಿ, ಅವ್ರಗಳನ್ನ ಮುಂದೆ ಬಿಟ್ಟು, ಬಡವ್ರ ಮಕ್ಳನ್ನ ಮುಂದೆ ಬಿಟ್ಟು ದಂಗೆ ಹೇಳಿಸ್ತೀರಾ. ಇದನ್ನ ಜನ ದಂಗೆ ಎದ್ಬಿಡ್ತಾರೆ ಅಂತೇಳಿ ದುಡ್ಕೊಂತಿನ್ನೋ ಜನಗಳ ಮೇಲೆ ಜನನ ಬೆರಳು ಮಾಡಿ ತೋರಿಸ್ತೀರಾ ನೀವುಗಳು. SIT ರಚನೆ ಆಗಿದೆ ಅಂದಮೇಲೆ ಅಲ್ಲಿ ಪಾಸಿಟಿವ್ ನೆಗೆಟಿವ್ ದಾಖಲೆಗಳನ್ನೆಲ್ಲ ಸಂಗ್ರಹಣೆ ಮಾಡಿಕೊಂಡು ಕೊಡಬೇಕು. ಯಾಕೆ ಅಂದ್ರೆ ಅವನು ಯಾರೋ ಅನಾಮಿಕ ವ್ಯಕ್ತಿ ಅಂತ ಬಂದಿದ್ದ, ಅವನೇನೋ ನಾನು ಸಾಕ್ಷಿ ತೋರಿಸ್ತೀನಿ ಅಂತ ಬಂದಿದ್ದ. ಸಾಕ್ಷಿ ತೋರಿಸ್ತಾನಲ್ಲ ಅನ್ನೋ ಒಂದು ಗುಂಡಿಗೆಗೆ ಮಾತ್ರ ಮೆಚ್ಚಬೇಕೇ ಹೊರತು ಅವ್ನು ತೆಗ್ದಿರೋ ಯಾವ ಗುಂಡಿಯಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ. ಆದ್ರೂ ಕೂಡ ಅವ್ನ ಯಾರ ಧರ್ಮಸ್ಥಳದವನು ಡಾಕ್ಟ್ರು ಇವರೆಲ್ಲ ಒಪ್ಕೊಂಡ್ಬಿಟ್ಟವ್ರೆ, ಇವ್ನು ಕೆಲಸ ಮಾಡ್ತಿದ್ದ, ಅಲ್ಲಿ ಊತಿದ್ದ ಅಂತ ಎಲ್ಲ ಹೇಳಿದ್ರು. ಅಗ್ರಿ. ಅವ್ನು ತೋರಿಸಿರೋ ಜಾಗದಿಂದ 500 ಮೀಟರ್ ಮುಂದೆ ಇರ್ಬೋದು ಆ ಸ್ಕೆಲಿಟನ್ನು, ಇಲ್ದೇನೂ ಇರ್ಬೋದು. ತೋರಿಸ್ತೀನಿ ಅಂತ ಬಂದಿದ್ದಾನೆ, ಅವನೇ ಬಂದಿರೋದ್ರಿಂದ ಇದರಲ್ಲಿ ಯಾರ ಕೈವಾಡ ಇದೆ ಅನ್ನೋದು ಎಲ್ಲ ಆಚೆಗೆ ಬರ್ತದೆ. ಬರೋದೇ ಇಂಪಾರ್ಟೆಂಟು. ಅವ್ನು ತೋರಿಸ್ಲಿ ಬಿಡ್ಲಿ, ಒಟ್ನಲ್ಲಿ ಈ ಘಟನೆಗೆ ಸಾಕ್ಷಿಯಾಗಿ ಅವ್ನು ಬಂದಿರೋದ್ರಿಂದ SIT ಅವರು ಹೆಂಗ್ ಇದ್ರಲ್ಲಿ ತೆಗಿಬೇಕು ಗೊತ್ತು. ಅವರೆಲ್ಲ ಆ ರೇಂಜಲ್ಲಿರೋ ಅಧಿಕಾರಿಗಳು ಅವ್ರನ್ನೇ ದಿಕ್ ತಪ್ಸೋ ಅಂತ ರೀತಿಲಿ ವಿಡಿಯೋಗಳು ಮಾಡಾಕೋದು, ಬೇರೆಯವ್ರನ್ನ ಪ್ರಮೋಟ್ ಮಾಡಿಬಿಡೋದು, ಬರೀ ಇದೇ ನಿಮ್ ಕೆಲಸಗಳಾಗಿರೋದು. ಯಾವುದೇ ಕಾರಣಕ್ಕೂ SIT ಟೀಮು ಏನು ತನ್ನ ಕಾರ್ಯಾಚರಣೆ ನಡೀತಾ ಇದೆ ಅದು ದಯವಿಟ್ಟು ಸ್ಥಗಿತಗೊಳಿಸಬಾರ್ದು. ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಬಾರ್ದು ಅದನ್ನ. ನಿನ್ನೆ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. SIT ರಚನೆ ಆಗಿರುವಂತದ್ದು ತನಿಖೆ ವರದಿ ಬರಬೇಕೇ ಹೊರತು ಅದನ್ನ ನಿಲ್ಲಿಸಿ ಅನ್ನೋ ರೀತಿಲಿ ದಯವಿಟ್ಟು ಯಾರು ಹೇಳಕ್ ಹೋಗ್ಬೇಡಿ ಅನ್ನೋ ರೀತಿಲಿ ಹೇಳಿದ್ದಾರೆ. ಒಳ್ಳೆ ಮಾತೆ ಅವ್ರು ಹೇಳಿರೋದು. ಬರ್ಲಿ ಬಿಡಿ, ರಚನೆ ಆಗಿರೋದು ಏನೇನ್ ತನಿಖೆ ಮಾಡ್ತಾರೋ ಮಾಡ್ಲಿ. ಎಡಪಂಥದವ್ರು ಯಾರ್ಯಾರಿದಾರೋ ಬಲಪಂಥದವ್ರು ಯಾರಿದಾರೋ ಎಲ್ಲ ಅವನಿಗೂ ನೋಟಿಸ್ಗಳು ಕೊಟ್ಟು ಕರೆಸಿ ಎಲ್ಲಾರನ್ನೂ ಒಂದು ರೌಂಡ್ ರುಬ್ಬಿದ್ರೆ
ಅವಾಗೆಲ್ಲ ಆಚೆಗೆ ಬರ್ತದೆ, ಅವಾಗ ಇದಕ್ಕೊಂದು ಅಂತ್ಯ ಸಿಗ್ತದೆ. ಇಲ್ಲಿ ಏನಾಗ್ತೈತೆ, SIT ಅವರು ಕೆಲಸ ಮಾಡೋದಕ್ಕೆ ಇವ್ರು ಯಾರು ಬಿಡ್ತಾ ಇಲ್ಲ. ಬೆಡಪಂಥಿಯವರು ಬಿಡ್ತಾ ಇಲ್ಲ, ಬಲ್ಪಂಥಿಯವರು ಬಿಡ್ತಾ ಇಲ್ಲ. ಈಗ ಜೊತೆಗೆ BJP ಅವ್ರನ್ನೂ ಸೇರಿಸ್ಕೊಂಡ್ರು. ಈ BJP ಅವರು ಇನ್ನು ಕಾಂಗ್ರೆಸ್ ಅವರು ತಲೆ ಕೆಡಿಸಿ ಅವರು ಕೂಡ SITನ ರನ್ ಮಾಡದೇ ಇರೋವಂಥ ರೀತಿಲಿ ಒದ್ದಾಡ್ತವ್ರೆ. ಇದು ಈ ಕೆಲಸ ಮಾಡ್ತಾ ಇರೋವಂಥದ್ದು. ನ್ಯಾಯ ಬೇಕು ಅಂದ್ರೆ SIT ಏನ್ ಕೆಲಸ ಮಾಡ್ಬೇಕು ಅದು ಮಾಡಿ ರಿಸಲ್ಟ್ ಕೊಡ್ಬೇಕು. ನ್ಯಾಯ ಬೇಡ ಹಂಗೆ ಹಿಂಗೆ ಇದು ಬರೀ ಹಿಂಗೆ ಜಗ್ಗಾಡ್ಕೊಂಡು ಹೋಯ್ತದೆ ಅಂದ್ರೆ ಯಾವ ನನ್ನ ಮಕ್ಕಳು ಮಾತು ಕೇಳ್ಬಿಡ್ರಿ, ಎಲ್ಲ ನರಿಗಳೇ. ಈ ನರಿಗಳ ನ್ಯಾಯನ ಯಾವ ನನ್ನ ಮಕ್ಕಳು ಕೇಳಿ ಚರ್ಚೆ ಮಾಡುವಂಥದ್ದು ಕೂಡ ಇಲ್ಲ. ಅದರಲ್ಲೂ ಜನಗಳ ಬಗ್ಗೆ ಬೆರಳು ಮಾಡಿ ತೋರಿಸ್ತಾನೆ ಇವನು. ಲೈ ವಾಗ ನಿನ್ನ ಸಮುದಾಯದಲ್ಲಿ ಏನೇನಾಗೈತೆ ಅದನ್ನ ನೋಡಿ ಮಾಡು.